ಏನು ಚಾಲೋ 2 ಗಂಟೆ ಮುಂದ ಹೌದಾ ಸಭಾ ಪಂಡಿತರಲ್ಲಿ ಅದು ಯಾವ ನನ್ನಪ್ಪ ಗುತ್ತಿ ಬೀರೇಶ್ವರನ ಪವಿತ್ರ ಪೌಳಿಯೊಳಗೆ ಕೂಡಿರ್ತಕ್ಕಂಥ ಎಲ್ಲಾ ನನ್ನ ಗುರು ಹಿರಿಯರಿಗೆ ಹೌದಪ್ಪ ಹೌದು ಕೂಡಿರ್ತಕ್ಕಂಥ ಎಲ್ಲಾ ನನ್ನ ತಾಯಿ ಬಳಗಕ್ಕೂ ಕೂಡ ಹೌದು 2ನೇ ಸಂಧಿನ ನಮಸ್ಕಾರಗಳನ್ನ ಸಲ್ಲಿಸುತ್ತ ಅರ್ಜುನನ ಧ್ಯಾನಿಗಳು ಮಹಾತ್ಮರು ಶರಣರು ಹೌದಾ ಎಂತ ಮಾತು ಹೇಳ್ತಾರಂತ ಕೇಳಿದ್ರೆ ಏನ್ ಹೇಳ್ತಾರಪ್ಪ ಎಳೆ ನಿಮ್ಮ ದಾನ್ ಅಂದ್ರು ಬೆಳೆ ನಿಮ್ಮ ದಾನ್ ಅಂದ್ರು ಸುಳಿದು ಸೂಸುವ ಗಾಳಿ ನಿಮ್ಮ ದಾನ್ ಅಂದ್ರು ಹೌದು ಹೌದು ಎತ್ತು ನಿಮ್ಮ ದಾನ್ ಅಂದ್ರು ಬಿತ್ತ ನಿಮ್ಮ ದಾನ್ ಅಂದ್ರು ಸುತ್ತ ಹರಿವು ಸಾಗರವೇ ನಿಮ್ಮ ದಾನ್ ಅಂದ್ರು ಹೌದು ಹೌದು ಸುತ್ತ ಮಾಡಿ ಉಣ್ತಿರ್ತಕ್ಕಂತ ಅನ್ನವೇ ನಿಮ್ಮ ದಾನವಂದ್ರು ನಿಮ್ಮ ದಾನ ಉಂಡ ಅನ್ಯ ಹೊಗಳ ಕುಣ್ಣಿಗಳಿಗೆ ಏನೆಂದ ಕರಿಯ ರಾಮನಾಥ ಜಾಡ್ರದ ಸಿಂಹಯ್ಯ ಹೇಳಿರ್ತಕ್ಕಂತ ಮಾತ ಎಲ್ಲಾ ಭಗವಂತ ದಾನವಾಗಿ ಕೊಟ್ಟಾನು ಕರೆ ಭಗವಂತ ಇದು ನಿಂದು ಅನ್ಲವ್ರು ಯಾರು ಈ ಜಗತ್ತು ಇಲ್ಲ ಎಲ್ಲ ನಾ ಮಾಡಿದ್ದು ಇದು ದಾನು ನಂದು ಹೊಲ ನಂದು ಭೂಮಿ ನಂದು ಸೀಮೆ ನಂದು ಎಲ್ಲ ನಂದು ಅಂತಕ್ಕಂತ ನಡೆದದು ಆಯ್ತಪ್ಪ ಹೌದಾ ಕರೆ ಇದು ನಿಂದು ಭಗವಂತ ಇದು ನೀ ಕೊಟ್ಟಿರ್ತಕ್ಕಂಥ ದಾನ ನಿಂದು ನೀವು ಎತ್ತ ತಿಳ್ಕೊಂಡು ಅಂಡವ್ರು ಯಾರು ಇಲ್ಲ ಎಲ್ಲೆಲ್ಲಪ್ಪ ಎಲ್ಲ ಕರೆ ಗಿರಗಾವದ ಕಿಂಡಿ ಒಳಗಿದ್ದಿರತಕ್ಕಂತ ಗುತ್ತಿ ಬೀರೇಶ್ವರಿಗಳಾಗಿರ್ತಕ್ಕಂತ ಯಾವ ಹೆಗಡೆ ಬಂಧುಗಳಾಗಿರ್ತಕ್ಕಂತ ಹೌದಾ ಬಾಳು ಮಮ್ಮ ಹೆಗಡೆ ಪೂಜಾರಿಗಳೇನು ಮಾಡ್ಯಾರಪ್ಪ ಅಂತ ಕೇಳಿದ್ರ ಏನ್ ಮಾಡ್ಯಾರು ಬೀರಪ್ಪ ಹೌದಾ ಇದು ನಂದಲ್ಲ ಎಲ್ಲಾ ನಿಂದು ಇದು ನಂದಲ್ಲ ಇದು ನಿಂದು ತಿಳ್ಕೊಂಡು ಇವತ್ತ ಯಾವುದೇ ಅಮಾಸಿದು ಯಾವ ಅಮಾಸಪ್ಪ ಶಿವರಾತ್ರಿ ಅಮಾವಾಸ್ಯೆ ಇದು ನಂದಲ್ಲಪ್ಪ ಇದೆಲ್ಲ ನಿಂದದ ನೀ ಮಾಡಿದ ಆಟದ ನೀ ಕೊಟ್ಟಿರ್ತಕ್ಕಂತ ದಾನದ ಐತಿ ಈ ದಾನ ನಿನ್ನ ಪಾಲಪ್ಪ ಇದು ನೀವು ತಿಳ್ಕೊಂಡು ಸರಿ ಶಿವರಾತ್ರಿ ಅಮಾವಾಸ್ಯೆ ಜಾತ್ರೆ ನಿಂತುಕೊಂಡು ಮಹಾಪ್ರಸಾದ ಇಟ್ಟಾರ ಜಗತ್ತಿನ ಜನ ಉಣ್ಣುವಂಗ ಹೌದಲ್ಲ ಇಟ್ಟಾರೋ ಇರ್ಲಿ ಹೌದು ಎಲ್ಲಾರು ಶಾಂತತೆ ಕಾಪಾಡ್ರಿ ಗಪ್ಕೊಂಡ್ರಿಪ್ಪ ನಮ್ಮ ಎತ್ತಿನ ಪೀಜ ಹಾರ್ಯ ಒಂದ ಕುಣ ಹಿಂದಿನವರು ಬಹಳ ಚಂದ ಸುಧಾರಿಸ್ಯಾರು ಮತ್ತ ಎತ್ತಿನ ಪೀಜ್ ಯಾಕೆ ಹಾರ್ಯ ಒಂದ್ರತ್ತಮ್ಮ ಯಾಕೆಪ್ಪ ಉದಾಹರಣೆ ತಿಳ್ಕೊಬೇಕು ಅದಕ್ಕೆ ಬರೇ ಪೀಜ್ ಹಾರಿದ್ರೆ TC ಪೀಜ್ ಹಾರ್ಯದಲ್ಲ ಅದು ಹೌದಾ ಉದಾಹರಣೆ ತಿಳ್ಕೊಬೇಕು ಉದಾಹರಣೆ ಹೌದಾ ಯಾಕಂದೇನಿ ಯಾಕಂದೇವಿ ಯಾಕಂದ್ರೆ ತಮ್ಮ ಅವಾಗಿಂದಕ್ಕ ಈಗಿಂದಕ್ಕ ವಯಸ್ಸು ಬಹಳ ಫರಕ್ ಅದ ಐತಿ ಹೌದಲ್ಲ ಹೌದು ಎಲ್ಲಾರ್ಗಿ ಗುರ್ತದ ಈಗೆಲ್ಲ ಕಂಪ್ಯೂಟರ್ ಕಾಲ ಬಂದ್ ಈಗಿನ ಕಾಲ ಹಂಗ 10ಕ್ಕ ಸೂಪರ್ 20ಕ್ಕ ಪವರ್ 30ಕ್ಕ ಬೇಜಾರ 40ಕ್ಕ ಶುಗರ್ 50ಕ್ಕ ಡಮರ್ ಈಗಿನ ಹಬ್ಬ ಸೆಂಚುರಿ ಈಗ ನಡೆದವು 50ಕ್ಕ ಡಮಾರ ಹೌದಿಲ್ಲ ಹೌದು ಅವಾಗ ಹಂಗಿಲ್ಲ ಹೌದು 10ಕ್ಕ ಹಕ್ಕಿ 20ಕ್ಕ ನಕ್ಕಿ 30ಕ್ಕ ಮುರುಕ 40ಕ್ಕ ನಾಚಿಕೆ 50ಕ್ಕ ಏನಪ್ಪ ಹೆಂಗಂದಾರ 60ಕ್ಕ ಮರುವ ನಮ್ಮ ಕಾಕಾಗ 60 ವರ್ಷ ಆಗ್ಯಾವ 63 ಹಾಯ್ಲಕ್ಕತ್ತನ ಪೇಜ್ ಹಾರ್ಯಾವ ಅಂದೇನ ಸರ್ ಬಡ್ಡ್ಯಾಗ ಮಾತಾಡುವಂತ ಮಾಸ್ತರ್ಗಳ ಹೌದು ಒತ್ತಿ ಕೊಡಬೇಡ್ರಿ ಮ್ಯಾಗಿನ ಅವ್ರಿಗೆ ಹೆಂಗದ ಹೌದು ಉದಾಹರಣೆ ತಿಳ್ಕೊರಿ ಮಾತಾಡುದ ಹೌದು ಹೋದ್ರು ಯಾಕಂದ್ರ ಹೌದು ಹೇಳಿದ್ರ ಅವ್ರು ನಮ್ಮ ಕಾಕ ಯಾಕಂದ್ರ 60 ವರ್ಷಕ್ಕೆ 63 ಹಾಯಕತ್ತಾವ ಕಾಣ್ತೈತಿ ಅದಕ್ಕ TC ಪೇಜ್ ಹಾರ್ಯ ಒಂದ ಕಾಲಕ್ ಅವ್ರು ಹೋಗ್ಯಾರ ಕರೆಂಟ್ TCಗೆನೆ ತಿಳ್ಕೊಳಂಗಿಲ್ಲ ಹೌದು ಏನ್ ಹೇಳಿದ್ರು ಉದಾಹರಣೆ ಏನಪ್ಪ ಏನ್ ಹೇಳಿ ಕೃಷ್ಣ ಪರಮಾತ್ಮ ಬಾಯಿ ತರದ ಬಾಯಿ ಒಳಗ 14 ಲೋಕ ಕಾಣಿದು ಹೌದೌದು ಅಂತ ಕೃಷ್ಣ ಪರಮಾತ್ಮ ಅಂತ ತಾಯಿ 14 ಲೋಕ ತೋರ್ಸ್ಯಾನ 28 ಲೋಕ ತೋರ್ಸಕ್ಕ ನಿಮ್ಮಂತವ್ರಿಗೆ ಸಜ್ಜಾಗಿ ನಿಂತಾರ ಕಬ್ಬೂರು ಮಾಸ್ತರ್ ಹೌದಾ ಹೌದೌದು ಹೆಂಗ 14 ಲೋಕ ಶ್ರೀಕೃಷ್ಣ ಪರಮಾತ್ಮ ತೋರಿಸಿದ ಬಾಯಿ ಒಳಗ 28 ಲೋಕ ತೋರಿಸಬೇಕಂತ ಸಜ್ಜ ರೆಡಿ ಆಗಿ ನಿಂತಾರ ಕಬ್ಬೂರು ಮಾಸ್ತರ್ ನಿಮ್ಮಂತವರಿಗೆ ಹೌದು ಹೌದು ಮಮ್ಮ ಹೆಂಗ ಹೌದಾ ಹೌದು ಹೆಂಗದ್ರಿ ಸರ ಏನು ಕೊಡ್ತೀರಿ ಉದಾಹರಣೆ ಏನ್ ಹಿಡಿದ್ರಿಪ್ಪ ಅಲ್ಲ ಏನ್ ಹೇಳ್ತಾರಪ್ಪ ಕೂಡುದು ಶ್ರೇಷ್ಠ ಪಾಲ ಹಿಡಿದ್ರಿ ಹಿಡಿದ್ರಿ ಹೌದಾ ಹೌದು ಕರೆ ಫೋಕಸ್ ಎಲ್ಲಿ ಬೀಳಾಕೈತು ಏನು ಬಿಡ ಇದು ಫೋಕಸ್
ಎಲ್ಲಿ ಬೀಳಾಕೈತಿ ಫೋಕಸ್ ಕೇಳಿದ್ರ ಅಲ್ಲೇ ಮುರುಗುಂಡೊಳಗೆ ಬೀಳಬಾರದು, ಮುರುಗುಂಡು ಬಿಟ್ಟು ಹೊರಗೆ ಬೀಳಬೇಕು. ಹೌದಲ್ಲ? ಹೌದು. ಕರೆಂಟ್ ಒಂದಕ್ಕೊಂದು ವೈರ್ ಜೋಡಿಸಿದಾಗನೆ ಇದು ಕರೆಂಟ್ ಲೈಟ್ ಹತ್ತದ. ಇದೆಲ್ಲ ನಂದೆ ಕೂಡಿರ್ತಕ್ಕಂಥದ್ದು ಶ್ರೇಷ್ಠ. ಹೌದು ಹೇಳ್ರಪ್ಪ ಅವರು. ನಿಂದ ಶ್ರೇಷ್ಠ ಆಗಬಾರದು. ಅದೇ ಕೂಡಿರ್ತಕ್ಕಂಥ ವೈರಕ್ಕೆ ಕೈ ಹಚ್ಚಿರಪ್ಪ, ನೋಡಿ ಬಿಡ್ತದ ನೋಡ್ತಾನೆ ನಿಮ್ನದು. ಅಲ್ಲಿ ಆಗ್ಬಿಟ್ಟ ಡಮ್ಮ ಯಾಕ್ರಿ? ವೈರ್ ಅದು ರಮೇಶ್ ಹಂಗ ವಿಚಾರ ಮಾಡ್ಬೇಕು. ಪಾಯಿಂಟ್ ಎಲ್ಲಿ ಸಿಗ್ತೈತೆ ಅನ್ನೋದು. ಹೌದು, ಬಾಯ ಹೋಗಿವ್ರೈತೆ. ನಿಮ್ಮದು ಕೂಡದ ಶ್ರೇಷ್ಠ ಕರೆಂಟ್ ಐತೆ. ಹೌದಲ್ಲ? ಹಿಡ್ರಿ ನೋಡ್ರಿ ಹೋಗಿ ಕರೆಂಟ್ ಹಿಡ್ರಿ. ಬಿಡ್ತೈತೆ ಅಂತ ಉಂಡಪ್ಪ ಹಿಡಿದ್ರೆ ಕರೆಂಟ್. ಅಲ್ಲ ಬಿಟ್ಟಿತ್ತ. ಹೌದಪ್ಪ. ಉದಾಹರಣೆ ಎಲ್ಲಿ ಸಿಗ್ತದ? ಒಂದೇ ಉದಾಹರಣೆ ಕೊಟ್ಟೆನ. 28 ಲೋಕ ತೋರಿಸ್ಲಕ್ಕ ರೆಡಿಯಾಗಿ ನಿಂತೇಳಿ. ಹೌದಿಲ್ಲ? ಇಲ್ಲಿ ಫೇಲ್ ಆಗಬಾರದು. ಫೇಲ್ ಆಗಬಾರದು. ವಿಷಯ ಮಾತಾಡಿರ್ತಕ್ಕಂಥ ವಿಷಯ ಸಿಕ್ಕ ಫೇಲ್ ಆಗಬಾರದು. ಹೌದಲ್ಲ? ಹೌದು. ಏನ್ ಮಾತಾಡಿದ್ರಿ? ಏನಪ್ಪ? ಗಂಡ ಹೆಂಡತಿ ಕೂಡಿದ್ರೆ ಮಕ್ಕಳಾಗ್ತಾವ. ಹೌದಪ್ಪ. ಕೂಡ್ಲಾರ್ದೆ ಮಕ್ಕಳ ಮಾಡಿ ಇನ್ನು ಬೆಳೆಸೋದು ನನ್ನ ಕರ್ತವ್ಯ. ಹೌದಿಲ್ಲ? ಹೌದು. ಹೆಂಗಪ್ಪ? ಕೂಡಲಾರದೆ ಮಕ್ಕಳ ಹಡದು ಬೆಳೆಸೋದು ನನ್ನ ಕರ್ತವ್ಯ. ಇದು ಉದಾಹರಣೆ ಮುಂದಿರಲಿ. ಇನ್ನ ಏನಪ್ಪ? ಬಾಳಪ್ಪ ಪೂಜಾರಿ ಅವರು ಏನ್ ಮಾಡಿದ್ರು? ಹೆಗಡೆ ಬಂಧುಗಳು ಅವನ ಭಕ್ತಿಗೆ ಒಲ್ಲದ ಕೂಡ್ಕೊಂಡು ಬೀರಪ್ಪ ಇಲ್ಲಿ ಬಂದ. ಹೌದು ಹೇಳ್ಯಾರಪ್ಪ ಸರ. ವಿಷಯ ಇಲ್ಲಿ ಹೆಂಗದ? ಗಂಭೀರ ವಿಷಯ ಕೇಳಿದ್ರೆ ಇವತ್ತಿನ ದಿವಸ ಹೆಂಗದಪ್ಪ? ಗಂಭೀರದ ವಿಷಯ ಹೆಂಗದ ಇಲ್ಲಿ ಕೇಳಿದ್ರ? ಚಿಂಚನೆಯ ಬೀರ ದೇವರ ಗದಿಗೆ ಎಕಡೆ ಮೂವತ್ತೆಗದ? ಎಕಡೆ ಐತಪ್ಪ? ಎಲ್ಲಾರು ನೀವು ನೋಡ್ರಿ. ಇದೇ ದಿಕ್ಕಿಗೆ ಅದ. ಹೌದು. ತಳಕಿಲ್ಲ. ಚಿಂಚನೆಯ ಊರೊಳಗೆ ಬೀರಪ್ಪ ಯಾವ ಮೂವತ್ತಿ ಎಕಡೆ ದಿಕ್ಕಿ ಕೇಳಿದ್ರ ಈ ಕಡೆ ದಿಕ್ಕಿಗದ. ಈ ಕಡೆ ದಿಕ್ಕಿಗೆ. ಹೌದಾ? ಅಂತ ಪುಣ್ಯದ ಪವನ್ ನಕ್ಷತ್ರದೊಳಗ ಗದಿಗೆಯನ್ನ ಹಾಕಿ ಬಂದಿರತಕ್ಕಂತ ಭಕ್ತರಿಗೆ ಹರಕೆ ಕೊಡ್ತಿದ್ದ ಇವನೇ ಬಾಳಪ್ಪ ಹೆಗಡೆ ಬಂಧುಗಳು. ಹೌದಾ? ಏನ ಒಂದ ಕೆಟ್ಟ ಶಬ್ದವನ್ನ ಬೆರೆಸಿ ಅವರಿಗೆ ಅಪಘಾತನ ಹೊರಿಸಿ ಊರು ಬಿಟ್ಟ ಅಗಲಿಸಿ ಕಳಿಸ್ಯಾರು, ಗುಡಿ ಬಿಟ್ಟು ಅಗಲಿಸಿ ಕಳಿಸ್ಯಾರು. ಉದಾಹರಣೆ ಇಲ್ಲಿ ಬೇಕು ಮೊದಲ ವಿಷಯ. ಸುಮ್ ಇಟ್ಟಿಲ್ಲ ನಾನು ಗೋಟ ಅಲ್ಲ ಕಿಟ್ಟಿಲ್ಲ ವಿಷಯ. ಹೌದಿಲ್ಲ? ವಿಷಯ ಯಾಕೆ ಇಟ್ಟ ಲಕ್ಷಿರ್ಬೇಕಮ್ಮ. ಯಾಕ ಹಿಡ್ಕೋತಾನ ಕೂಡ್ಸೋಪಾಲ ಗುರುತೈತಿ. ಅಗಲು ಪಾಲ ಬರ್ತೈತೆ ಗುರುತಿದ್ದೇನೆ. ವಿಷಯ ಇಟ್ಟ ನಾನು. ಹೌದಪ್ಪ. ಹೌದು. ಅಗಲಿದ ಕರೆಯದ ಮಾತ. ಹೌದಿಲ್ಲ? ಊರು ಪಂಚಿಗೆ ಅಗಲಿ ಬಂದ ನಿಲ್ಲು. ಪಂಚಕ್ಕೆ ಒಳಗಿಂದ ಅಗಲಿ ಕಲಿಸಿದ್ರು. ಗುಡಿಯನ್ನ ಇಲ್ಲಿ ದೇವರ ಹಿಡಿದು ಬಂದ ಅಂತೇಳಿ ಬಿಡಿಸಿ ಕಳಿಸಿದ್ರು. ಸತ್ಯದ ಮಾತ. ಹೌದು. ಸಿಟ್ಟು ತಿಳ್ಕೊಬಾರ್ದು. ಎಲ್ಲರೂ ಬಂಧುಗಳು ನಮ್ಮವರದೇರಿ ಅಂತ ಉದಾಹರಣೆ ನಡೆದಿರ್ತಕ್ಕಂಥ ವಿಷಯದಲ್ಲಿ. ಹೌದಿಲ್ಲ? ಹೌದು. ಅಗಲಿ ಬಂದ. ಅಗಲಿ ಬಂದ ಇಲ್ಲಿ ಸಿರಗಾವ ಗಿರ್ಗಾವ ಮಡ್ಡಿ ಒಳಗ ಅಡವಿ ಅರಣ್ಯದೊಳಗ ಕೂತ್ರು ಕೂಡ ವೀರದೇವರವನು ಭಕ್ತಿಗೆ ಮೆಚ್ಚಿ ಬಂದಿಲ್ಲ. ಅಗಲಿ ಬಂದರು ಕೂಡ. ಹೌದಪ್ಪ. ಬಂದ. ಉದಾಹರಣೆ ಹಿಂಗ ಬರಬೇಕು ಸ್ಟೋರಿ ಬಂದ್ರೆ. ಹೆಂಗ? ಅಗಲಿ ಬಂದ. ಹೌದ್. ಕರೆ ಬೀರಪ್ಪ ಉಳ್ಕೊಂಡ್ರ ಅಲ್ಲಿ? ಇಲ್ಲಪ್ಪ. ಇಲ್ಲ. ಹೆಂಗದ? ನನ್ನ ಮುಖ ಕೆಳದ ನೀ ಆ ದಿಕ್ಕಿಗೆ ಹೋಗ್ತಿ. ಅಲ್ಲಿ ಉದೀನ ಆಗುತ್ತೇನೆ. ಭಕ್ತಿಗೆ ಒಲಿತೇನೆ. ಹೊಲತ್ತು ಬರ್ತೇನೆ. ಅಡವಿ ಅರಣ್ಯದೊಳಗಿದ್ರು ಕೂಡ ಅಲ್ಲಿನ ಉದಿ ಆದರೂ ಕೂಡ. ಹೌದಪ್ಪ. ನಾ ಇದ್ದಿರತಕ್ಕಂತ ಜಾಗ ಬಿಟ್ಟು ನೀನು ಬೆಟ್ಟಿಗೆ ಬರ್ತೇನೆ. ಅರಣ್ಯದೊಳಗ ತಳಂದ ಕಾಲಕ್ಕ ಬೀರಪ್ಪನ ಪಲ್ಲಕ್ಕಿ ಇಲ್ಲಿವರೆಗೆ ಬರಬೇಕಾಗಿದೆ. ಪುಣ್ಯಾತ್ಮರ್ ಬೀರಪ್ಪನ ಪಲ್ಲಕ್ಕಿ ಇಲ್ಲಿವರೆಗೆ ಬರಬೇಕು. ಹೌದಪ್ಪ. ಹೌದು. ಭಕ್ತ ಅಗಲಿ ಬಂದಾನ ಇಲ್ಲಿವರೆಗೆ ಬೀರಪ್ಪ ಬೆಟ್ಟಿಗೆ ಬಂದಾನು. ಹೌದಿಲ್ಲ? ಸುಮ್ನೆ ಕರೆಂಟ್ ಹಿಡಿತು, ಆದಾಯ್ತು, ಪಾಸಿ ಬಿತ್ತು. ಅನ್ನಂಗಿಲ್ರಿ ಇಲ್ಲಿ. ಹೌದಿಲ್ಲ? ಹೌದಪ್ಪ. ಯಾನ್ ಹೇಳಿದ್ರಿ? ಏನಪ್ಪ? ಗಂಡ ಹೆಂಡತಿ ಕೂಡ್ಲಾರ್ದಿ ಮಕ್ಕಳಾಗ್ತೇವ್. ಕೂಡಿದ್ರೇನೆ ಮಕ್ಕಳಾಗ್ತಾವ. ಗಂಡ ಹೆಂಡತಿ ಆದವ್ರು ಎಷ್ಟು ಮಂದಿ ಬಂಜಿದಾರಪ್ಪ? ಅದಾರಿಲ್ರಿ? ಅದಾರಪ್ಪ. ಗಂಡ ಹೆಂಡತಿ ಆದವ್ರನ್ನ ಎಷ್ಟು ಮಂದಿ ಬಂಜಾಗಿ ಹೋದ್ರು ಮಕ್ಕಳು ಆಗಬೇಕಿತ್ತಲ್ಲ. ಅವ್ರಿಗೆ ಕೂಡ್ತಾರಿಲ್ಲ ಅವ್ರ ಗಂಡ ಹೆಂಡತಿ. ಯಾಕಾಗಿಲ್ಲ ಮಕ್ಕಳ? ರೇಷ್ಮಾ ಗುರುಜಿ ಹೆಂಗದ? ಹೇಳಿದ್ರು
ಉದಾಹರಣೆ ಹೆಂಗ ಕೊಡದೈತಿ ಅಂತ ಕೇಳಿದ್ರೆ ಪುಣ್ಯಾತ್ಮರೇ ಹೌದು ಹೌದಲ್ಲ ಹೌದು ಯಾರ ಹಾ ಪಾಂಡವ ರಾಜ್ಯ ಹೌದು ಪಾಂಡವ ರಾಜ್ಯನ ಹೆಂಡರು ಯಾರ್ಯಾರು ಯಾರಪ್ಪ ಕುಂತಾದೇವಿ ಮತ್ತು ಗಾಂಧ್ರಾದೇವಿ ಹೌದು ಕುಂತಿದೇವಿ ಹಾ ಮತ್ತು ಗಾಂಧ್ರಾದೇವಿ ಹೌದು 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 ಇವ್ರು ಯಾರು ಪಾಂಡವ ರಾಜ್ಯನ ಹೆಂಡ್ರು ಹಾ ಪಾಂಡವ ರಾಜನ ಹೆಂಡ್ರು ಹೌದು ಪಾಂಡವ ರಾಜ್ಯಾಗ ಒಂದು ಅಡವಿ ಅರಣ್ಯದೊಳಗ ಬೇಟೆ ಆಡುವಂತ ಸಮಯದೊಳಗ ಶಾಪ ಹೆಂಗ ತಟ್ಟಿತ್ತು ತೆಕ್ಕಿದ್ರ ಪುಣ್ಯಾತ್ಮರೇ ಹೆಂಗಪ್ಪ ಹೆಂಗ ಹೆಂಗ ತಟ್ಟಿತ್ತು ತೆಕ್ಕಿದ್ರ ಹಿಂಗೇನ ಸಿಟ್ಟು ತಿಳ್ಕೋಬೇಡ ಯಾವಾಗ ಮಹಾರಾಷ್ಟ್ರದೊಳಗ ಆಳ್ಗಿ ಪಿಂಟು ಸಜ್ಜಾಗಿ ರೆಡಿಯಾಗಿ ನಿತ್ತ ನೋಡು ಹೌದು ರೈಬಾಗ ತಾಲೂಕದೊಳಗ ಅಳಗೋಡಿ ಮಾಸ್ತರ್ಗ ಈ ಕಡೆ ಕಬ್ಬೂರು ಮಾಸ್ತರ್ಗ ಬಾಳ ಒತ್ತ ನಡೆದದ ಹೌದು ನಡೆದದ ಹಂಗ ಮಹಾರಾಷ್ಟ್ರದೊಳಗ ಆಳ್ಗಿ ಪಿಂಟು ರೆಡಿಯಾಗಿ ನಿತ್ತ ನೋಡಿ ಈ ಕಡೆ ನಮ್ಮ ಬೆಳಗಾವಿ ಜಿಲ್ಲಾದೊಳಗ ರೆಡಿ ಮಾಡಿ ಬಿಡ್ಬೇಕಂತ ಹಿಂದ ಬಾಳ ಒತ್ತದ ಕಾಕ ನಮಗ ಹೌದಲ್ಲ ಪಾಂಡವ ರಾಜನ ಹೆಂಡ್ರ ಯಾರ್ಯಾರು ಯಾರಪ್ಪ ಕುಂತಿದೇವಿ ಮತ್ತು ಗಾಂಧ್ರಾದೇವಿ ಹೌದು ಹೌದು ಪಾಂಡವ ರಾಜ ಒಂದು ಅಡವಿ ಅರಣ್ಯದೊಳಗ ಭೇಟಿ ಆಡಬೇಕಂತ ಇಂಥ ಅಡವಿ ಅರಣ್ಯದೊಳಗ ಬಂದಿದ್ದ ಆಹಾ ಅಲ್ಲೊಬ್ಬ ಋಷಿ ಮುನಿಯಾಗಿರ್ತಕ್ಕಂತ ತಪಸ್ಸರಿಗೈದ ಹೌದು ಮನೆಗೆ ಬರ್ತಿದ್ದ ತನ್ನ ಹೆಂಡತಿ ಬಳ್ಳೆ ಬರ್ತಿದ್ದ ಹೌದು ತಪಸ್ಸರಿ ಮುಗಿಸಿ ಬಂದ ಮುಗಿಸಿ ಬಂದ ಹೌದು 12 ವರ್ಷ ಆಗಿತ್ತು ಹೆಂಡತಿ ಜೋಡಿ ಸಂಭೋಗ ಕೂಡಿದ್ದಿಲ್ಲ ಹೌದಪ್ಪ ಅವಾಗ ಬಂದ ಕೊಲೆ ಹೆಂಡತಿ ಆಸೆ ಪಡ್ಲಕತ್ತಳು ಮೋಹ ಮಾಡ್ಲಕತ್ತಳು ಗಂಡನ ಮ್ಯಾಗ ಋಷಿ ಮ್ಯಾಗ ಹಾ ಋಷಿ ಅಂತಾನ ಏನಂತಾನ ಹಗಲತ್ತ ನಾವು ಸಂಭೋಗ ಜರ ಕೂಡಿದಪ್ಪ ಅಂದ್ರೆ ಪಾಪ ನಮಗ ತಟ್ಟಿತ್ತು ಹಗಲತ್ತ ಸಂಭೋಗ ನಾವು ಕೂಡುದು ಬೇಡ ಅಂತ ಋಷಿ ಹೆಂಡತಿಗೆ ಹೇಳ್ತಿದ್ದ ಹೌದು ಹೌದು ಅದ್ರ ಕರೆ ಆದ್ರೂ ಹೆಂಡತಿ ಒತ್ತು ಕೊಡ್ಲಾಕತ್ತಳು ಹೌದು ಸಂಭೋಗ ಕೂಡ್ಬೇಕು ಹಾ ಒತ್ತು ಕೊಡ್ಲಕತ್ತಳು ಕಾಮೇಣದ ನೆತ್ತಿಗೇರಿತ್ತು ಹೌದು ಅವಾಗ ಋಷಿ ಹೇಳ್ತಾನ ಏನಿಪ್ಪ ಇಂಥ ಮಹಾತ್ಮರಾಗಿ ನಾವು ಹಗಲತ್ತು ನಾವು ಸಂಭೋಗ ಕೂಡುದು ಬೇಡ ಹೌದು 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 ಹೆಂಗದ ಹಗಲತ್ತು ನಾವು ಸಂಭೋಗ ಜರ ಕೂಡಿದಪ್ಪ ಅಂದ್ರೆ ನಾಳೆ ಬಟ್ಟ ಬಂದಿತ್ತ ತಿಳ್ಕೊಂಡು ಹೌದು ಹೌದು ನಾ ಗಂಡ ಜಿಂಕಿ ಆಗುತ್ತೆ ನೀನಿ ಹೆಣ್ಣ ಹುಲಿಯಾಗು ಪ್ರಾಣಿಯಾಗಿ ಸಂಸಾರ ಮಾಡೋನು ಪ್ರಾಣಿಯಾಗಿ ಸಂಸಾರ ಮಾಡೋನು ಅರಣ್ಯದೊಳಗ ಋಷಿ ಹೆಂಡತಿಗೆ ಹೇಳಿದ ಹೌದು ಹೌದು ಅರಣ್ಯದೊಳಗ ಏನಾದ್ರು ಏನಪ್ಪ ಜಿಂಕಿ ಯಾರಾದ್ರು ಋಷಿ ಗಂಡ ಜಿಂಕಿ ಆದ ಹೆಣ್ಣ ಹುಲಿ ಹೆಂಡತಿ ಆದ್ರು ಸಂಸಾರ ನಡೆಸಿದ್ದು ಪಾಂಡವ ರಾಜ್ಯ ಬ್ಯಾಟಿಗೆ ಬಂದ ಹೌದ್ ಹುಡುಕಾಡಿದ್ದ ಸಾಕಾಗಿತ್ತು ಬ್ಯಾಟಿ ಸಿಕ್ಕಿದ್ದಿಲ್ಲ ಯಾನ ನೀರು ಕುಡಿದ ಆಶ್ರಮಕ್ಕೆ ಕೂತಿದ್ದ ಸಂಸಾರ ಮಾಡ್ತಿರ್ತಕ್ಕಂತ 2 ಪ್ರಾಣಿ ಕಣ್ಣಿಗೆ ಬಿದ್ದು ಜಗ್ಗಿ ಬಾಣ ಹೊಡೆದ ಹೌದು ಜಗ್ಗಿ ಬಾಣ ಹೊಡೆದ ಗಂಡ ಎರಳಿಗೆ ಕುತ್ತು ಗಂಡೆರಳು ಪ್ರಾಣ ಬಿಡುತ್ತ ಮತ್ತು ತಮ್ಮ ರೂಪ ಧಾರಣ ಮಾಡಿದ್ರು ಅವಾಗ ತನ್ನ ಮಡದಿ ಶ್ರಾಪ ಕೊಡ್ತಾಳ ಪಾಂಡವ ರಾಜ್ಯಾಗ ಏನು ಕೊಡ್ತಾಳಪ್ಪ ಹೆಂಗ ಶ್ರಾಪ ಕೊಡ್ತಾಳ ಪಾಂಡವ ರಾಜ್ಯಾಗ ಹೆಂಗ ಯಾವಾಗ ಹೌದು ಯಾವಾಗ ನನ್ನ ಗಂಡ ನನ್ನ ಮ್ಯಾಗ ಮಕ್ಕೊಂದಂತ ಟೈಮ್ ಪ್ರಾಣ ಬಿಟ್ಟ ನೋಡು ನಿನ್ನ ಹೆಂಡತಿ ಮ್ಯಾಗ ನೀ ಮಕ್ಕೊಂಡಾಗ ನೀನು ಪ್ರಾಣ ಬಿಡಬೇಕತ್ತಳಿ ಆ ಮುನಿ ಹೆಂಡತಿ ಶ್ರಾಪ ಕೊಟ್ಲು ಅಡವಿ ಅರಣ್ಯದೊಳಗ ಹೌದಪ್ಪ ಹೌದು 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 ಹೌದಾ ಹೌದು ಅಡವಿ ಅರಣ್ಯದೊಳಗ ಶ್ರಾಪ ಇತ್ತು ದಿಗಿಲು ಬಡದಂಗಾಯ್ತು ಪಾಂಡವ ರಾಜ್ಯಾಗ ಕುಂತ್ರು ಸಮಾಧಾನ ಇಲ್ಲ ನಿಂತ್ರು ಸಮಾಧಾನ ಇಲ್ಲ ಮಲ್ಕೊಂಡ್ರು ಸಮಾಧಾನ ಇಲ್ಲ ಹೌದು ಈ ಕರ್ಮ ಹೆಂಗ ತೊಳ್ಕೋಬೇಕತ್ತ ತನ್ನ ತಂದೆ ಭೀಷ್ಮಾಚಾರ್ಯ ಹೇಳ್ತಾನ ಏನಪ್ಪ ಯಪ್ಪ ಹೌದು ಇಂಥ ಅರಣ್ಯದೊಳಗ ಹೋಗಿನಿ ಹೌದು ಇಂಥ ಅರಣ್ಯದೊಳಗ ಹೋಗಿನಿ ಇಂಥ ಸಾಪ್ ನನಗ ತಟ್ಟಿತ್ತು ಹೆಂಗ ಮಾಡೋದು ಅಂತ ಭೀಷ್ಮಾಚಾರ್ಯ ಯಾರಿಗೆ ಹೇಳ್ತಾನ ಮಗನಿಗೆ ಹೇಳ್ತಾನ ಏನ್ ಹೇಳ್ತಾನಪ್ಪ ನಿನ್ನ ಹೆಂಡ್ರ ಜೋಡಿ ಕೂಡದ ಪ್ರಾಣ ಹೊತ್ತೈತೆ ಹೆಂಡ್ರ ತವ್ರ ಮನೆ ಕಳಿಸು ಹೆಂಡ್ರನ ತವ್ರ ಮನೆ ಕಳ್ಸಂದಾಗ ಇಬ್ರನ್ನ ಹೆಂಡ್ರ ತವ್ರ ಮನೆ ಕಳಿಸಿದ 4 ವರ್ಷ ಟೈಮಿಂಗ್ ಮೀರ್ ಹೋಯ್ತ ಕರೆ ಪಾಂಡವ ರಾಜ್ಯಾಗ ಸಮಾಧಾನ ನಾ ಅಡಿವಾರಣಕ್ಕೆ ಹೋಗವ ತಪ್ಪಾನೆ ಗಯಾವ ಅಂತ ತಂದಿಗೆ ಒತ್ತು ಕೊಡ್ಲಕತ್ತ ಹೌದಪ್ಪ ಹೌದು ತಂದಿ ಹೇಳ್ತಾನ ಮಗನಿಗೆ ಏನ 4 ವರ್ಷ ಮಿತಿ ಮೀರಿ ಹೋಯ್ತು ಇನ್ನು ಅಡಿವಾರಣಕ್ಕೆ ಹೋಗ್ಯನತ್ತಿಯಲ್ಲ ಹೌದು ನೀ ತಪ್ಪಾಗಕ್ಕೆ ಹೋಗ್ತೈತೆ ನೀ ಒಬ್ಬನೇ ಹೋಗ್ಬೇಡ ನೀ ಹೆಂಡ್ರನ ಸಂಗಾಟ ಕರ್ಕೊಂಡು ಹೋಗು ನೀ ಹೆಂಡ್ರ ಸಂಗಾಟ ಕರ್ಕೊಂಡು ಹೋಗು ಹೌದು ಕುಂತಿನ ಮತ್ತು ಗಾಂಧ್ರಾದೇವಿನ ಸಂಗಾಟ ಕರ್ಕೊಂಡು ಹೋಗಂದ ಕಾಲಕ್ಕ ಅವಾಗ ಇಬ್ಬರನ್ನೂ ಕರ್ಕೊಂಡ ಅಡವಿ ಅರಣ್ಯದೊಳಗ ಋಷಿ ಮುನಿಗಳಿದ್ದಿರತಕ್ಕಂತ ಜಾಗದೊಳಗ ತಪಸ್ಸರಿಗೈಲಕತ್ತ ಹೌದು ಹೌದು ಹೌದು
ತಪಸ್ಸರಿಗೆ ಹೇಳಕತ್ತ ಇದಕ್ಕಿಂತ ಹಿಂದಿನ ಮುಂಚಿತವಾಗಿ ಏನಾಗಿತ್ತು ಕುಂತಾದೇವಿಗೆ ಕೇಳಿದ್ರೆ ದುರ್ವಾಸ ಮುನಿ ಆಶೀರ್ವಾದ ಮಾಡಿದ್ದ ಏಳು 6 ಮಂತ್ರ ಕಲಿಸಿ ಕೊಟ್ಟಿದ್ದ. ಹೌದು, ದುರ್ವಾಸ ಮುನಿ ಯಾರಿಗೆ? ಕುಂತಾದೇವಿಗೆ. ಹೌದಪ್ಪ. ಇವ 6 ಮಂತ್ರ ಜಾರಿ ಯಾವಾಗ ಜಪಿಸ್ತದ ಹೊಟ್ಟಿಲಿ ಮಕ್ಕಳಾಗ ಹುಟ್ಟಿ ಬರ್ತಾವ. ಇವೇ 6 ಮಂತ್ರ ಮಕ್ಕಳಾಗ ಹುಟ್ಟಿ ಬರ್ತಾವು. 6 ಮಂತ್ರ ಕಲಿಸಿ ಕೊಟ್ಟಿದ್ದ ಯಾರು? ದುರ್ವಾಸ ಮುನಿ ಕುಂತಿದೇವಿಗೆ. ಹೌದಪ್ಪ. ಹೌದಾ? ಹೌದು. ಅವಾಗ ಅಡವಿ ಅರಣ್ಯದೊಳಗ ತಪ್ಪಕ್ಕ ಕೂತ ಹೆಂಡ್ರ ಅವನ ಮುಟ್ಟುದಿಲ್ಲ. ಮುಟ್ಟಿದ್ರ ಎದೆ ಮ್ಯಾಗ ಬಿದ್ರೆ ಪ್ರಾಣ ಹೊಕ್ಕದ. ಮುಟ್ಟಂಗಿಲ್ಲ, ದೂರಿಂದ ಸೇವೆ ನಡೆಸಿದ್ರೆ ಯಾರ್ದು? ಪಾಂಡುರಾಜ ತಪಾಸರಿ ಕೂತ. ಇಬ್ರು ಗಂಡ ಹೆಂಡತಿ ಅದೇ ಋಷಿ ಮುನಿ ಜಾಗದೊಳಗ ಗಂಡನ ಸೇವೆ ಮಾಡ್ಕೊತ ಅಲ್ಲೇ ಅರಣ್ಯದೊಳಗ ಉಳಿದ್ರು. ಹೌದು. ಮುಂದು ಯಾರು ಅಂತ ಕೇಳಿದ್ರ ಯಾರಪ್ಪ? ಮಕ್ಕಳ ಫಲ ಪಡ್ಕೊಳಕತ್ತದ ಯಾರು? 101 ಮಂದಿ ತಾಯಿಗಿರತಕ್ಕಂತ ಮಕ್ಕಳ ಫಲ ಪಡ್ಕೋಬೇಕತ್ತಲ್ಲ. ಎಲ್ಲಿಗೆ ಹೊಂಟ್ರು? ವ್ಯಾಸ ಮುನಿ ತಾಕ ಹೋಗಿ ಮಕ್ಕಳ ಫಲ ಕೇಳ್ತಾಳ. ಹೇಳ ಮಕ್ಕಳು ನನಗೆ ಬೇಕು. ಹೌದು. ಅವಾಗ ಆ ಕತಿ ಒತ್ತಾಟ ಇರ್ಲಿ ಅದು. ಯಾಕಂದ್ರೆ ನೋಡೋಣ ಆ ಕತಿ ಹೆಂಗ ಹಸ್ತಾರ ಕಾಕ. ಆ ಫಲ ಪಡ್ಕೊ ಅಂತ ಸುದ್ದಿ ಫಲ ಪಡ್ಕೊಂಡು ಬಂದ್ರು ಯಾರು? 101 ಮಂದಿ ಹುಟ್ಟಬೇಕನ್ನ ಹೊಟ್ಲಿತ ಫಲ ಪಡ್ಕೊಂಡು ಬಂದ್ರು. ಆ ಫಲದ ಸುದ್ದಿ ಯಾರಿಗೆ ಮುಟ್ಟಿತ್ತು? ಕುಂತಾದೇವಿಗೆ ಮುಟ್ಟಿತ್ತು. ಹೌದು, ಕುಂತಾದೇವಿಗೆ ಮುಟ್ಟಿತ್ತು. ಅವಾಗ ಪಾಂಡುರಾಜ ಕೇಳ್ತಾಳ ಕುಂತಾದೇವಿ, ಏನಪ್ಪ ನಿಮ್ಮನ್ನ ನಾ ಮುಟ್ಟಿದ್ರ ಪ್ರಾಣ ಹೊಕ್ಕದ, ನಮ್ ಜೋಡಿ ಸಂಭೋಗ ಕುಡಿದ್ರೆ ಪ್ರಾಣ ನಿಮ್ಮದು ಹೊಕ್ಕದ. ನಮಗರ ಸಂತಾನ ಫಲ ಇಲ್ಲ, ಮುಂದ ನಮಗ ರಾಜ್ಯಕ್ಕೆ ಎಲ್ಲಿ ಹಸನಾವತಿ ಒಳಗ ನಮ್ಮ ಹೆಸರು ಉಳಿದಿಲ್ಲ, ನಮ್ಮ ಕಾಂದ ಉಳಿದಿಲ್ಲ. ಹೌದು. ನನಗೆ ಕೊಟ್ಟಿರ್ತಕ್ಕಂಥ ದುರ್ವಾಸ ಮುನಿಗಳಾರ್ತಕ್ಕಂಥ ಇಂಥದ ಮಂತ್ರ ಕೊಡೋರ ಮಂತ್ರದ ಮಕ್ಕಳು ಹಡಿತಿರ್ತಾರೆ. ಗಂಡನ ಕಡೆ ಅಪೇಕ್ಷೆ ತಗೊಂಡು ಗಂಡ ಕೊಟ್ಟ ಭಾಷೆ. ಹೌದು. ದುರ್ವಾಸ ಮುನಿ ಕೊಟ್ಟಿರ್ತಕ್ಕಂಥ ನಿನಗ ವಚನದ ಭ್ರಷ್ಟ ಆಗಬೇಡ ಹೋಗಂದ. ಅಂತ ವಚನದಿಂದ ಅಂತ ಕೊಟ್ಟಿರ್ತಕ್ಕಂಥ ಮಂತ್ರದಿಂದ ಮಕ್ಕಳು ಹಡಲು ಕುಂತಾದೇವಿ ಯಾರ್ಯಾರನು? ಯಾರ್ಯಾರಪ್ಪ? ಮೊದಲ ಹುಟ್ಟಿದ ಒಬ್ಬ ನದಿಯೊಳಗೆ ಹೋಗ್ಯಾನ, ಅದು ಗುರುತದ ಕಾಕಾಗ ಅದ್ ಹಿಂದಿಗಡೆ ಹೇಳ್ತಾನೆಲ್ಲ. ಹೌದಲ್ಲ? ಮೊದಲು ಪಿಂಡಾನ ತಯಾರಾಗಿ ನದಿ ಒಳಗೆ ಬಿಟ್ಟ, ನದಿ ಒಳಗೆ ಹೋಗಿ ಅದ್ ಅಂಬಿಗೇರ ಕೂಡ್ಕೊಂಡು ಅಂಬಿಗೇರ ಸಮಾಜದೊಳಗೆ ಬೆಳೆದ. ಮುಂದೆ ಬಂದು ಮಾತ್ರ ಪಾಂಡ್ರೊಳಗೆ ಕೂಡ್ಕೊಂಡ ನಾವು ಕೌರವರೊಳಗ. ಹೌದಿಲ್ಲ? ಅದಿರ್ಲಿ. ಅವಾಗ 3 ಮಂದಿ ಯಾರ್ಯಾರು ಹುಟ್ಟಿ ಬಂದ್ರು ಅಂತ ಕೇಳಿದ್ರ ಯಾರ್ಯಾರಪ್ಪ? ಧರ್ಮರಾಜ, ಹೌದು, ಭೀಮ, ಹೌದು, ಸಹದೇವ. ಹೌದು. ಇಕ್ಕಿ ಹೊಟ್ಟೆಲಿ ಹುಟ್ಟಿದ್ರು. ಹೌದು. ಪಾಂಡುರಾಜ ತಾನ. ಇನ್ನು 2 ಮಂತ್ರ ಉಳಿದವು. ಅವು 2 ಮಂತ್ರ ನಿನ್ನ ಹೊಟ್ಟೆಲಿ ಹುಟ್ಟಿಸ್ಕೋಬೇಡ. ನನ್ನ ಮಡದಿ ಗಾಂಧ್ರಾದೇವಿ ಇದಾಳ, ಅಕ್ಕಿ ಸಣ್ಣಕ್ಕಿದಾಳ. ಹೌದು. ಇನ್ನು ಅಕ್ಕಿ ಹೊಟ್ಟೆಲಿ ಹುಟ್ಟಬೇಕಾಗ್ಯದ ಸಂತಾನ, ಅಕ್ಕಿಗೂ ಸಿಟ್ಟಾಗಬಾರತ್ತೆ. ಅವು 2 ಮಂತ್ರ ಅಕ್ಕಿಗೂ ಕೂಡ ಅಕ್ಕಿ ಹೊಟ್ಟೆಲಿ ಹುಟ್ಟತ್ತೆ. ಅಕ್ಕಿ ಹೊಟ್ಟೆಲಿ ಯಾರು ಹುಟ್ಟಿದ್ರು? ಯಾರಪ್ಪ? ನಕುಲ ಸಹದೇವ ಹುಟ್ಟಿದ್ರು. ನಕುಲ ಸಹದೇವ ಹುಟ್ಟಿದ್ರು. ಹೌದು ಹೌದು ಹೌದು. ಹೌದಾ? 5 ಮಂದಿನ ತಾಯಿ ತಂದೆ ಕೂಡಿ ಹುಟ್ಟಾರ, ಕೂಡ್ಲಾರ ಹುಟ್ಟಾರ ಇಲ್ಲಿ. ಕೂಡಿಲ್ಲ ಎಲ್ಲ. ಪಾಂಡುರಾಜ ಕೂಡಿಲ್ಲ, ಕುಂತಿ ದೇವಿ ಕೂಡಿಲ್ಲ, ಗಾಂಧ್ರಾದೇವಿ ಕೂಡಿಲ್ಲ. ಕೂಡಲಾರ 5 ಮಂದಿ ಪಂಚ ಪಾಂಡವರು ಹುಟ್ಟಿ ಬಂದ್ರು ಅಡವಿ ಅರಣ್ಯದೊಳಗ. ಕೂಡಲಾರದೆ ಹುಟ್ಟಿ ಬಂದ್ರು. ಅವಾಗ ಮುಂದೊಂದು ದಿನ ತಪಸ್ಸರೆ ಮುಗಿತ್ತು ಪಾಂಡುರಾಜ ಅಂದ. ಹೌದಪ್ಪ. ಅಡವಿ ಅರಣ್ಯದೊಳಗ ಮಕ್ಕಳು ಕರ್ಕೊಂಡು ಅಡವಿ ಅರಣ್ಯದೊಳಗಿದ್ರು. ಏನಾಗಿತ್ತು ಅಂತ ಕೇಳಿದ್ರ ಏನಪ್ಪ? ಅಡವಿ ಅರಣ್ಯದೊಳಗ ಬಳ್ಳಿಗಳಿಗೆ ಜೋಕಾಲಿ ಕತ್ತಿ ಗಾಂಧ್ರಾದೇವಿ ಹಿಂಗ ಆಡ್ತಿದ್ರು. ಹಿಂಗ ಹೋಗ್ತಿತ್ತು, ಹಿಂಗ ಬರ್ತಿತ್ತು. ಜೋಕಾಲಿ ಹಿಂಗ ಹೋಗ್ತಿತ್ತು, ಹಿಂಗ ಬರ್ತಿತ್ತು. ಪಾಂಡುರಾಜ ನಿತ್ತು ನೋಡ್ತಿದ್ದ. ಹೌದು. ನಿತ್ತು ನೋಡ್ತಿದ್ದ. ಹೆಂಡತಿ ಆಡೋದು ಜೋಕಾಲಿ ನಿತ್ತು ನೋಡಿದ ಹೆಂಡತಿ ಮ್ಯಾಗ ಪ್ರೇಮ ಬತ್ತು. ಹೌದು, ಪ್ರೇಮ ಬತ್ತು. ಗಾಂಧ್ರಾದೇವಿ ಇಟ್ಟು ತಂದ ಅರಣ್ಯದೊಳಗ ಜೋಕಾಲಿ ಆಡ್ಲಕ್ಕತ್ತಾಳ. ಪ್ರೇಮ ಬತ್ತು, ಮಾಯ ಮಮಕಾರ ಅಕ್ಕಿ ಮ್ಯಾಗ ಹುಟ್ಟಿತ್ತು. ಹೌದು. ಹೋಗಿ ತಕ್ಕಿಗೆ ಬಿದ್ದ. ಪ್ರಾಣ ಪಕ್ಷ ಹಾರಿ ಹೋಯ್ತು. ಹೌದು. ಮುನಿ ಕೊಟ್ಟಿರ್ತಕ್ಕಂತ ಸಿರಾ ತಂದರೆ ಬಿಟ್ಟಿತ್ರ ಋಷಿ ಆಡಿದ ಮಾತ ಹುಸಿ ಹೋಗಿಲ್ಲತ್ತ. ಹೌದು. ಯಾವಾಗ ಹೋಗಿ ಗಾಂಧ್ರಾದೇವಿನ ತಕ್ಕಿಗೆ ಬೆಳೆದ. ಹೌದು. ಪಾಂಡುರಾಜನ ಪ್ರಾಣ ಹಾರಿ ಹೋಯ್ತು. ಪಾಂಡುರಾಜನ ಪ್ರಾಣ ಹಾರಿ ಹೋಯ್ತು. ಹೌದು ಹೌದಪ್ಪ. ಹೌದ ಹೌದಿಲ್ಲ? ಹೌದೌದು. ಇದು ಕೂಡಲಾರದೆ ಪಂಚ ಪಾಂಡವರು ಹುಟ್ಟಿ ಬಂದಾರ ಕಾಕ ತಂದೆ. ಹೌದಿಲ್ಲ? ಹೌದು. ಇನ್ನ ಅಗಲುದು ಶ್ರೇಷ್ಠ. ಹೌದಿಲ್ಲ? ಹೌದು. ಹೆಂಗಪ್ಪ?
ಇದು ಬರೇ ಗಂಡ ಹೆಂಡತಿ ಕೂಲರ್ನ ಮಕ್ಕಳು ಹಡಿತಾರ ಅಂದ ಉದಾಹರಣೆ ಪಾಂಡವ್ರ ಉದಾಹರಣೆ ಕೊಟ್ಟೇನಿ. ಹಾ, ಅಗಲೋದು ಶ್ರೇಷ್ಠ ಹೆಂಗ ಕೇಳು. ಹೆಂಗ್ರಿ? ಹೌದಾ? ಹೌದ್. ತಂದೆ ಸೂರಮದೇವಿ, ತಾಯಿ ಭರಮ. ತಂದೆ ಭರಮದೇವರ, ತಾಯಿ ಸೂರಮದೇವಿ. ಉದರೊಳಗೆ ಯಾರು ಹುಟ್ಟಿದ್ರು? ಬೀರದೇವ್ರು ಹುಟ್ಟಿ ಬಂದ. ಹೌದು. ಹೌದಾ? ಹೌದ್. ದೇವಕಿ ಮತ್ತು ದೇವೇಂದ್ರನ ಮಕ್ಕಳು ಯಾರು? ಯಾರಿಪ್ಪ? ದೇವಕಿ ಮತ್ತು ದೇವೇಂದ್ರನ ಮಕ್ಕಳು ಯಾರು ಅಂತ ಕೇಳಿದ್ರ ಆಹಾ, ಅಕ್ಕವ ಮಯವ 5 ಮಂದಿ ಅಕ್ಕ ತಂಗಿಯರ ಹುಟ್ಟಿ ಬಂದ್ರು. ಅಡವಿ ಅರಣ್ಯದೊಳಗ ಬಂದ್ರು. ತಾಯಿ ತಂದೆನ ಅವರು ಆಗಲಿ ಬಂದ್ರು. ಆಹಾ, ಹೌದಿಲ್ಲ? ಹೌದ್ ಹೌದು. ತಾಯಿ ತಂದಿನ ಅವರು ಹೋಗಲಿ ಬಂದ್ರು. ಬೀರಪ್ಪ 13ನೇ ವರ್ಷಕ್ಕೆ ಸೂರಮ್ಮ ದೇವನ ಆಗಲಿ ಅಡವಿ ಅರಣ್ಯಕ್ಕೆ ಬಂದ. ಅಡವಿ ಅರಣ್ಯಕ್ಕೆ ಬಂದ ಕಕ್ಕ. ಹೌದು. ಬಂದಾನಿಲ್ರಿ ತಾಯಿ ತಂದಿನ ಆಗಲಿ ಬೀರದೇವ್ರ. ತಾಯಿ ತಂದಿನ ಆಗಲಿ ಅಡವಿ ಅರಣ್ಯದೊಳಗ ಬಂದ. ಹೌದು. ಎಷ್ಟೋ ದಿವಸ ಬೆಳಿತಿದ್ದ ಬೆಳೆದವಾಗ ಅಗಲಿ ಬಂದಿರತಕ್ಕಂಥವ್ರ ಅಗಲಿದ ಕೈಯಾಗನ ಅಗಲಿದ ಕಂದ ಸಿಕ್ಕದ. ಹೌದು. ಅಕ್ಕವ ಮಾಯವನ ಅಗಲಿ ಬಂದಾರು. ವೀರಪ್ಪನು ಅಗಲಿ ಬಂದಾನು. ಅಗಲಿದ ಕೂಡಿ ಜೋಪಾನ ಮಾಡಿ ಸೂರ್ಯ ಚಂದ್ರ ಇರುವವರೆಗೆ, ನೆಲಗಂಗೆ ಹರಿವರೆಗೆ, ಪಾರಂದಪ್ಪವ್ರು ಇರುವವರೆಗೆ ಸೂರ್ಯಚಂದ್ರರ ಕೀರ್ತಿ ಉಳಿ ಅಂತ ಅಕ್ಕ ಮಾಯವ ಮತ್ತು ಬೀರಣ್ಣ ದೇವರ ಕೀರ್ತಿ ಬೆಳೆಸಿಬಿಟ್ರು. ಇದು ಜಗತ್ತಿನ ತುಂಬೆಲ್ಲ ಹಳ್ಳಿ ಹಳ್ಳಿಗೆ ಬಿಳಿಗುಡಿ ಕಟ್ಟಿ ಸಾರಿದ ಬೀರಪ್ಪ. ಇದು ಕಾಕ ಅಗಲಿ ಬಂದವರು ಸ್ಟೋರಿ. ಹೌದಪ್ಪ. ಹೌದು. ಇನ್ನು ನಾನು ಅಮಸಿದ್ದಪ್ಪನ ಉದಾಹರಣೆ. ಹೌದಾ? ಹೌದು. ಅಮಸಿದ್ದಪ್ಪನ ಉದಾಹರಣೆ ಹೆಂಗ ಕೇಳು. ಹೆಂಗಪ್ಪ? ಮರ್ತೆ ಮಂಡಲಕ್ಕೆ ಬಂದ ಕೈಲಾಸವನ್ನ ಬಿಟ್ಟ ಅಮಸಿದ್ದಪ್ಪ. ಕೈಲಾಸವನ್ನ ಬಿಟ್ಟು ಮರ್ತೆ ಮಂಡಲಕ್ಕೆ ಬಂದ. ಹೌದು. ಮುಮ್ಮೆಟ್ಟ ಗುಡದಾಗ ತಪಸ್ಸರಿಗೈದ. ಮುಂದ ಕೈಲಾಸ ಕೊಟ್ಟಿರ್ತಕ್ಕಂಥ ಬಾಳಕಾವತಿಗೆ ನಡಹಟ್ಟಿ ನಾಗರನ ಮನೆಯೊಳಗ ಪದ್ಮಾದೇವಿಗೆ ಹುಟ್ಟಿ ಬಂದಿದ್ರು. ಪದ್ಮಾದೇವಿನ ಮದುವೆ ಆಗಬೇಕಂತೇಳಿ ಹೌದು. ಎಲ್ಲಿಗೆ ಹೋದ? ನಡಹಟ್ಟಿ ನಾಗರನ ಮನೆಗೆ ಹೋದ. ಅಲ್ಲಿ ಅವನಿಗೆ ಹೆಣ್ಣು ಕೂಡಲೇ ಧಿಕ್ಕಾರ ಆಯ್ತು. ಬೆತ್ತದ ಜೋಡಿ ಲಗ್ನ ಆಯ್ತು. ಬೆತ್ತಡು ಜಗ ಲಗ್ನ ಅದಕ್ಕಾಗಿ ತಂದ ಅರಿಕೆರೆ ಅರಿವಿನ ಮಳೆ ಪದ್ಮಾವತಿ ಇಟ್ರು. ಅಮ್ಮಗೆ ಸಿದ್ದಪ್ಪ ಮಠದ ಮ್ಯಾಗ ಮುಮ್ಮೆಟ್ಟ ಗುಡ್ಡದ ಮ್ಯಾಗ ಕೂತ. ಇಲ್ಲಿ ಗಂಡ ಹೆಂಡತಿಗೆ ಸಂಭೋಗ ಕೂಡ್ಲಿಲ್ಲ. ಹೌದು ಹೌದು. 3 ಕಿಲೋಮೀಟರ್ ಅಂತ್ರಿ. ಅರಿವಿನ ಮನೆ ಅರಿಕೆರೆ ಒಳಗ ಪದ್ಮಾವತಿ. ಮುಮ್ಮೆಟ್ಟ ಗುಡ್ಡದಾಗ ಅಮಸಿದ್ದಪ್ಪ. ಹೌದು. ಇಲ್ಲಿ ಕೂಡಲಿಲ್ಲ ಸಂಭೋಗ. ಹೌದು. ಮಾಯದ ಮಗ ಮಾಸಿದ್ದಪ್ಪ ದಿನನಿತ್ಯ ತಂದಿಗೆ ಊಟ ಒಯ್ತಿದ್ದ. ಹೌದು. ಮಾಯದ ಮಗ ಮಾಸಿದ್ದಪ್ಪ ದಿನನಿತ್ಯ ತಂದಿಗೆ ಊಟ ಒಯ್ತಿದ್ದ. ಹೌದು. ಒಂದ್ ದಿವಸ ಕೇಳ್ತಾನ ಅವನ. ಏನಪ್ಪ? ಏನ್ ಕೇಳ್ತಾನು? ಯವ್ವ, ಹೌದು. ನಾರೇ ಮಟ್ಟಕ್ಕೆ ಬಂದವ. ಹೌದು. ಹೌದಾ? ಹೌದು. ತಂದೆ ಜಾಬಗೊಂಡ ತಾಯಿ ಕಣ್ಣಾಬಾಯಿ ಉದುರೊಳಗೆ ಹುಟ್ಟು ಬಂದ. ನಮ್ಮ ಸಮಾಜ ಬೇರೆ ಆಯ್ತು. ಕರೆ ನಿಮ್ಮ ಒಡೆಯರ ಕುಲ ಮುಂದ ಸೂರ್ಯ ಚಂದ್ರ ಇರುವವರೆಗೆ, ನೆಲಗಂಗೆ ಹರಿವರೆಗೆ, ಪಾರಂದ ಪೋರ್ ಇರುವವರೆಗೆ ನಿಮ್ಮ ಒಡೆಯರ ಕುಲ ಅಂಶ ಭೂಮಿ ಮ್ಯಾಗ ಉಳಿದ ಹಂಗ. ಹೌದು. ಮಾಸಿದ್ದಪ್ಪ ಕೇಳ್ತಾನ ಕಕ್ಕ. ಎಲ್ಲಾರು ಪದ್ಮಾದೇವಿ ಮಾಧುಲಿಂಗ ಕೇಳ್ಕೊಂಡ್ ಬರ್ತಾ ಹೇಳಿದಾರ. ಮಾಸ್ತರ್ ನೀವು ಉಲ್ಟಾ ಹಾಕಿ ಬಿಡ್ತಾ ನೀನು. ಹೌದಲ್ಲ? ಸಿದ್ಧಾಂತ ಮಾತ. ಹೌದ? ಸುಳ್ಳಲ್ಲ. ಹೌದ. ಸಿದ್ಧಾಂತ ಮಾತು ಹೆಂಗತ್ತ ಕೇಳಿದ್ರ ಅಂಶ ಯಾರ ಕೇಳಿದ್ರು ಮಾಧುಲಿಂಗ ಏನಪ್ಪ? ಯವ್ವ, ನಿನ್ನ ಒಡೆಯರ ಕುಲ ಬೆಳೆದ್ ಹೆಂಗ ನಿಂಬುದು? ಹೆಂಗ ಬೆಳೆದು? ಅವಾಗ ಹೇಳ್ತಾಳ ಪದ್ಮಾವತಿ. ಏನಪ್ಪ? ಯಪ್ಪ, ಹೌದು. ನಿಮ್ಮಪ್ಪರ ಮಠ ಅಲ್ಲಿ ಕೂತಾನ, ನಾರ ಇಲ್ಲಿ ಕೂತಾನೆ. ಕಾರಣ ಇದು ಏನಾಗ್ಯದ ಅಂತ ಕೇಳಿದ್ರೆ ಹಿಂದಕ್ಕೆ ಬಾಳಕಾವತಿ ಇದ್ದ ಟೈಮ್ದೊಳಗ, ಹಿಂದಕ್ಕೆ ಬಾಳಕಾವತಿ ಇದ್ದ ಟೈಮ್ ತಂದಿಗೆ ವಚನ ಆಗ್ಯದ. ತಂದಿ ಮಾತಿಗೆ ತಪ್ಪೇನಿ. ತಪ್ಪಿನಕ್ಕಾಗಿ ಈ ಪರಿಸ್ಥಿತಿ ಅನುಭವಿಸಬೇಕಾಗ್ಯದ ಅಂದ ಕಾಲಕ್ಕೆ ಏನ್ ತಪ್ಪೆಲ್ಲ ಮಾತ ಕೈಲಾಸದೊಳಗ ಏನಪ್ಪ? ಬಾಳಕಾವತಿಯಾಗಿ ಅಡ್ಡ ನಿತ್ತ ಹುಳ ಮುಟ್ಲಾರ ಹೂವ ಕೊತ್ತ ಸೀತಾ ತರಕ್ ಹೋಗುವಂತ ಹೋಗಿ ತಗೊಂಡ್ ಬರುವಂತ ಸಂದರ್ಭದೊಳಗ ಹೋಗಿ ಬಾಳಕಾವತಿ ಅಡ್ಡಗಟ್ಟಿ ಏನಕ್ಕೆ ಕೇಳ್ಯಾವ? ಏನಪ್ಪ? ನಮ್ಮ ಸಿದ್ಧ, ನಿನ್ನ ಮ್ಯಾಗ ನನ್ನ ಮನಸ್ಸಾಗ್ಯದ, ನಿನ್ನ ಮ್ಯಾಗ ಮದುವೆ ಆಗಬೇಕಾಗ್ಯದ. ಮದುವೆ ಆಗಂದ ಕಾಲಕ್ಕ ಮುಂದ ಮರ್ತೆ ಮಂಡಲದೊಳಗ. ಹೌದು. ಮರ್ತೆ ಮಂಡಲ ನಾನು ಕರಿತೇಲಿ ಮಾನವ್ರ ಗುದ್ದಾರ್ಕ ನಾನು ಬರಾವದೇನಿ. ನೀ ನಡಟ್ಟಿ ನಾಗರನ ಮಗಳ ಮನಿಯೊಳಗ ಪದ್ಮಾವತಿಯಾಗಿ ಹುಟ್ಟಿ ಬಾ. ಹೌದು ಹೌದು. ಮನಿಗೆ ಬಂದಾಗ ಕೂನ ನನ್ನ ಹಿಡಿದ ಅಮಸಿದ್ದಪ್ಪ ಇವನೇ ಅಂತ ಕೂನ ಹಿಡಿದೆ ಅಂದ್ರ ಹೌದು ಮದುವೆ ಆಗತ್ತೇನಿ. ಹೌದು. ಇಲ್ಲಂದ್ರೆ ನಾನು ಬೆತ್ತದ ಜೋಡಿ ಮದುವೆ ಮಾಡ್ತಾನೆ ಕೈಲಾಸ ಮಾತ ಕೊಟ್ಟ. ಮನಿಗೆ ಅಮಸಿದ್ದಪ್ಪ ಹೋದ ಟೈಮ್ ನಡಹಟ್ಟಿನಾಗಲ ಮನೆ ಪದ್ಮಾವತಿ ಹುಟ್ಟಿ ಬಂದಿದ್ರು. ಅಮಸಿದ್ದಪ್ಪ ಹೋಗಿದ್ದ ಹೋದ ಕಾಲಕ್ಕೆ ಪದ್ಮಾವತಿ ಕೋಣ ಹಿಡಿಲಿಲ್ಲ. ಮಾತು ಭ್ರಷ್ಟ ಆದ ಕಾಲಕ್ಕಾಗಿ ನನ್ನಪ್ಪ ಪದ್ಮಾವತಿ ಸಂಭೋಗ ಕೂಡುದು ಬಿಟ್ಟ.
ಹೌದು ಈ ಮಾತ ಸಿದ್ದಪ್ಪ ಯಾರ ಪದ್ಮಾವತಿ ಮಾದುಲಿಂಗಿಗೆ ಹೇಳಿದ್ರು. ಹೌದಿಲ್ಲ? ಹೇಳಿದ ಕಾಲಕ್ಕೆ ಇದ್ಯಾವ ದೊಡ್ಡ ಮಾತಂದ ಸಿದ್ದಪ್ಪ ಊಟ ಕಟ್ಕೊಂಡು ಹೊರ ತಂದಿ ಬೆಟ್ಟಿಗೆ ಊಟವನ್ನ ಇಟ್ಟ ಮುಖ ತಿರುವು ನಿತ್ತ. ಹೌದು ಮುಖ ತಿರುವು ನಿತ್ತ. ಹೌದು ಹೆಂಗತ್ತ ನಮ್ಮ ಸಿದ್ದಪ್ಪ ಏನಪ್ಪ ಯಾಕೋ ಮಾದನ್ನ ದಿನನಿತ್ಯ ಕುಲು ಕುಲು ನಕ್ಕೋತ್ ನನ್ನ ಸಂಗಾಟ ಊಟ ಮಾಡ್ತಿದ್ದಿ, ಬುತ್ತಿ ಬಾನ ಬಿಚ್ಚಿ ಕೊಡ್ತಿದ್ದಿ, ಅಪ್ಪ ಊಟಕ್ಕೆ ನೀಡುತ್ತಿದ್ದಿ. ಹೌದು ನಿನಗ ಹಂತಾದ ಏನಾಗ್ಯದ? ಯಾಕೇನಾಗ್ಯದ? ಏನಾಗ್ಯದ ನಿನಗೆ ಹಂತಾದತ್ತ ಕೇಳಿದಾಗ ಅವಾಗ ಮಾಯದ ಮಗ ಮಾಧುಲಿಂಗ ಹೇಳ್ತಾನ. ಏನ್ ಹೇಳ್ತಾನ? ಯಪ್ಪ ಹೌದು ಮುಂದೊಂದು ದಿನ ಕೈಲಾಸ ಬಿಟ್ಟ ಮೋಗಸಿದ ಮುಮ್ಮೆಟ್ಟು ಗುಡ್ಡಕ್ಕೆ ಬಂದಾನು. ಹೌದು ಬಂದ ತಪಸ್ಸರೆ ಮಾಡ್ಯಾನು. ಇವನು ಕುಲ ಒಡೆಯರ ಕುಲ ಎಲ್ಲದ ಕರಿತಲೆ ಮಾನವರು ಕೂಡಿ ಇಡಂಗಿಲ್ಲ. ಕರಿತಲೆ ಮಾನವರು ಕೂಡಿ ಇಡಂಗಿಲ್ಲಪ್ಪ. ನಿನ್ನ ಔಷಿ ಪರಂಪರೆ ಭೂಮಿ ಮೇಲೆ ಬೆಳಿಬೇಕಾಗ್ಯದ. ಹೌದು ನಿನ್ನ ಔಷ ಪರಂಪರೆ ಭೂಮಿ ಮೇಲೆ ಬೆಳಿಬೇಕಾಗ್ಯದ. ನನ್ನ ತಾಯಿಗೆ ಸಂತಾನ ಫಲ ಕೊಡಬೇಕು, ತಾಯಿಗೆ ಸಂತಾನ ಫಲ ಕೊಡಬೇಕಂತ ಮಾಧುಲಿಂಗ ತಂದಿ ಕಡೆ ಕೇಳ್ಕೊಂಡ. ಹೌದಾ ಹೌದಾ ಹೌದು ತಂದೆ ಕಡೆ ಕೇಳ್ಕೊಂಡಾಗ ತಂದೆ ಕೊಟ್ಟಯಪ್ಪ ಹೇಳ್ತಾರ ಕೊಡುವಂತ ಸಮಯದೊಳಗೆ ಏನ ನಾ ಎಲ್ಲ ನಿನಗೆ ಸಂತಾನ ಫಲ ಕೊಟ್ಟು ಕಳಿಸಿದ ನಾಳೆ ಅಗುಳು ಸಂದರ್ಭ ಬಂದೊತ್ತು. ಗುಡ್ಡ ಬಿಟ್ಟು ಹೋಗೋ ಸಂದರ್ಭ ಬಂದೊತ್ತು ಬರದತ್ತಿ ವಿಚಾರ ಮಾಡಂದ ಕಾಲಕ್ಕೆ ಹಿಂದೆ ಹುಟ್ಟಿ ಹಿಂದೆ ಮಠ ಬಿಟ್ಟು ಕಳಿಸಿದ್ರು ಪ್ರಯೋಗ ಫಲ ಅಂದ ಕೊಡು ಸಂತಾನ ಫಲ ಅಂದ ಕಾಲಕ್ಕ ಕಾರ್ಯಕ್ಕ ಭಂಡಾರ ಒಂದು ಲಿಂಬೆಯನ್ನ ತಗೊಂಡ್ ಹೋಗಿ ತಾಯಿ ಉಡ್ಯಾಗ ಹಾಕಿದ. ತಾಯಿ ಉಡ್ಯಾಗ ಹಾಕುವತ್ತನಾಗ ತಾಯಿಗೆ ಹೇಳ್ತಾನ ಏನ ಹೆಂಗ ಶಿಕಾರ ಮಾಡ್ಬೇಕು, ನೇಮ ನಿಷ್ಠೆ ಮಾಡ್ಬೇಕು, ಜಾಮ ಜಳಕ ಮಾಡ್ಬೇಕು, ಹೌದು ಮಡಿ ಹುಟ್ಟು ಮಡಿ ಕಳಿಬೇಕು, ಜಗಲಿ ಮ್ಯಾಗ ಮುತ್ತಿನ ಆರ್ತಿಗೆ ಹಚ್ಚಿ, ಹೌದು ಮುತ್ತಿನ ಆರ್ತಿಗೆ ಹಚ್ಚಿ 5, 8 ಎಲ್ಲಾ ದಿಕ್ಕಿಗೆ ಬೆಳಿಗ್ಗೆ ಎಲ್ಲಾ ದೇವರಿಗೆ ಬೆಳಿಗ್ಗೆ ತಂದೆ ಸಿದ್ದಪ್ಪಗೆ ಬೆಳಿಗ್ಗೆ ಹೌದು ಈ ಶಿಕಾರ ಮಾಡಂದ ಕಾಲಕ್ಕ ಹೌದು ಎಲ್ಲಾ ಕಾರ್ಯ ಮಾಡಿದ್ರು. 4 ಮಂದಿ ಧರ್ಮರು ಹುಟ್ಟಿ ಬಂದ್ರು. ಹುಟ್ಟಾರಪ್ಪ ಯಾರ್ಯಾರು? ಯಾರಪ್ಪ? ಅವತಾರದ ಅವಧೂತ ಸಿದ್ಧ, ದೇವೇಂದ್ರ ಬಿಳಾನ ಸಿದ್ಧ, ಆಚಾರ್ಯಗೌಡ ಸೋಮನ ಮುತ್ಯ, ಕಡವುಟ್ಟ ಕನ್ನ ಮುತ್ಯ. 4 ಮಂದಿ ಹೊಟ್ಟೆಲಿ 21 ಮಂದಿ 101 ಮಂದಿ ಹೊಟ್ಟೆ 1700 ಸಿದ್ಧರು ಒಡೆಯರ ಕುಲ ಸಾಗಿ ನಿಂತಿತ್ತು ಕುಂಬಳ ಕುಡಚಿ ತಂಗ. ಹೌದಿಲ್ಲ? ಹೌದು ಇದನ್ನು ಕೂಡ್ಯಾರಂತೆ ನಮ್ಮ ಸಿದ್ದಪ್ಪ ಮತ್ತು ಪದ್ಮಾದೇವಿ. ಇಲ್ಲ ಇಲ್ಲಪ್ಪ ಕೂಡಲಾರದೆ ಸಂತಾನ ಬೆಳೆ ಬೆಳೆಸ್ತಾರ ಮಮ್ಮ. ಸಿದ್ದಪ್ಪ ಪದ್ಮಾವತಿ ಕೂಡಲಾರದೆ ಸಂತಾನ ಫಲ. ಹೌದಪ್ಪ ಹೌದಿಲ್ಲ? ಹೌದು ಚಿಂತನೆ ಊರ ಬಿಟ್ಟ ಅಗಲಿ ಬಂದ. ಅಗಲಿ ಬಂದ ಅಡಿಲಿ ಅರಣ್ಯದೊಳಗ ಬೀರಪ್ಪನ ಗುಡಿಯನ್ನು ಕಟ್ಟಿ ಹೌದು ಕೀರ್ತಿ ಬೆಳೆಸುವುದು ಕೀರ್ತಿ ಬೆಳೆಸುವುದು ಪುಣ್ಯಾತ್ಮರೇ. ಯಾರಿಗಿರಿ ಆಗದ ಮಾತು, ಯಾರಿಗಿರಿ ಒಲದ ಬರುವಂತ ಭಕ್ತ ಇಲ್ಲಪ್ಪ. ಹೌದು ಹೆಂಗ ಒಲದಿರಬೇಕು ಅಗಲಿಸಿ ಕಳಿಸಾರತ ಅವನ ಭಕ್ತಿಗೆ ಒಲದಾನು. ಹೌದು 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 ಹೌದಿಲ್ಲ? ಹೌದು ಯಾನ್ ಹೇಳಿದ್ರಿಪ್ಪ ನೀವು? ಏನ್ ಹೇಳಿರಪ್ಪ? ಚಿಂಚನಿ ಬೀರಪ್ಪ ಇಲ್ಲಿ ಊರಿಗೆ ಇಲ್ಲಿಗೆ ಬರೋದು ಬೇಡ. ನಮ್ಮವು ಇಲ್ಲಿ ಬರೋದು ಎಲ್ಲ ಮಲೆ ಕೋಸ್ ಎಲ್ಲ ಹೇಳ್ತಾವ ಎಲ್ಲರಿಗೂ ಕೂಣದ. ಇಲ್ಲಿ ಬರೋದು ಬೇಡ. ಚಿಂಚನಿ ಊರಾಗ ಬೀರಪ್ಪ. ಈಗ ಊರಾಗ ಈಗ ಅದನ್ನ ಹಿರಿಯರ್ತದ ಪೂಜಾರಿ ಫಸ್ಟ್ನೇ ಗುಡಿ ಮಡ್ಡಿ ಗುಡಿ. ಹೌದ್ರೆ? ಹೌದು ನಾ ಬಂದ 4 ವರ್ಷ ಆಯ್ತು. ಫಸ್ಟ್ನೇ ಗುಡಿ ಮಡ್ಡಿ ಗುಡಿ ಕುರಿ ದಡ್ಡಿ ಮಡ್ಡಿ ಇಲ್ಲಿ. ಹೌದಿಲ್ರಿ? ಊರಾಗ ಹಾಕ್ಯಾರ ದಡ್ಡಿ ಮಡ್ಡಿ ಹಾಕ್ಯಾರ ಇಲ್ಲಿ. ಸುಮ್ಮರೆ ಕಕ್ಕ ಬಡ್ಡಾಗಿ ಹೇಳ್ಯಾರತ್ತೇಳಿ ಮುಂದೆ ನೀ ಕೆಡಬೇಡ, ಮುಂದೆ ಮಾತಾಡಬೇಡ. ನನಗೆ ಗೊತ್ತಿಲ್ಲಪ್ಪ ಸ್ವಚ್ಛನು. ಹೌದು ಏನಾರು ಹೇಳಿದಿರುತ್ತೆ, ಏನಾರು ಹೇಳಬೇಡ ಕಕ್ಕ. ಹೌದು ವಿಷಯಕ್ಕ ಗುರುತಿತ್ತು ಅಂದ್ರೆ ವಿಷಯದ ಮೇಲೆ ಫೋಕಸ್ ಬಿಡುದು, ಗುರ್ತಿರ್ಲಿಕ್ಕ ದಂಡಿಗೆ ಸರಿಸಿಟ್ಟು ಬಿಡುದು. ಹೌದು ಹೌದು ಹೌದಾ? ಹೌದು ಹೌದಿಲ್ಲ? ಯಾಕಂದ್ರ ಹೇಳಿದ್ರ ಅವರು ಬೀರಪ್ಪ ಎಲ್ಲಾರು ಸವಾರ ಮಾಡ್ಕೋತ ಬರುವಂತ ಸಮಯದಲ್ಲಿ ಹಿಂಗ ಹಾದ್ ಹೊಂಟಿದ್ದ. ಅಲ್ಲಿ ಕುಂತು ವಿಶ್ರಾಂತಿ ಪಡೆದ. ಅವಾಗ ಇವ್ ಹೆಗಡೆಲ್ಲ ಕುರಿ ಕಕ್ಕೋತ್ ಬಂದ್ ದಡ್ಡಿ ಹಾಕಿದ್ರು. ಆ ದಡ್ಡಿ ಒಳಗೆ ಬೀರಪ್ಪನ ಗುತ್ತು ಇಪ್ಪತ್ತಾಯ್ತು. ಅಲ್ಲಿ ಪೂಜಿದ್ರು. ಹಂಗಿಲ್ಲ, ಹಿಂಗ ಹೇಳಂಗಿಲ್ಲ. ಹೌದು ಊರಾಗಿನ ಗುಡಿ ಅದನ್ನ ಈಗಿನ ತಂದ ಪೂಜಾರ ಬರಬರೋದಿಲ್ಲ. ಊರಾರ ಗುಡಿ ಊರಾರ ತಂದ ಪೂಜಾರ ಅದನ್ನು ಅದಕ್ಕಿಂತ ಮಡ್ಡಿ ಗುಡಿ ಅದಾರ. ಅದಕ್ಕೂ ಮಡ್ಡಿ ಗುಡಿ ಅಲ್ಲದು ಮಟ್ಟಿ ಗುಡಿ ಅದು. ಹೌದು ಉದಾಹರಣೆ. ಹೌದು ಮಟ್ಟಿ ಅಂದ್ರೆ ಏನ್ರಿ? ಏನಪ್ಪ? ಕಂಬಳಿ ಮಟ್ಟಿ. ಹೌದು ಮಟ್ಟಿ ಹೋಗಿ ನಮ್ಮ ಬಾಯಾಗ ಸಿಕ್ಕ ಮಡ್ಡಿ ಗುಡಿ ಮಡ್ಡಿ ಗುಡಿ ಮಡ್ಡಿ ಗುಡಿ ಆಗ್ಯದ ಅದು. ಹೌದು ಕರೆ ಮಟ್ಟಿ ಗುಡಿ ಅದು. ಹೌದು ಹೌದಿಲ್ಲ? ಕರೆ ಅದು ಬರಬೇಕಾರೆ ವ್ಯತ್ಯಾಸ ಬಾಳ ಅದ ಐತಿ. ಇರ್ಲಿ ಪುಣ್ಯಾತ್ಮರೇ, ವ್ಯತ್ಯಾಸ ಇನ್ನೊಮ್ಮೆ ನಿಮ್ ಊರಿಗೆ ಬಹಳ ಚಂದ ಜನ ಕೂಡಿದ ವ್ಯತ್ಯಾಸ ಇನ್ನ ನಿಮ್ ಬಾಳ ಅವ್ರಿಗೆ ಹೇಳ್ತಾರೆ. ಬೀರಪ್ಪ ಬೀರಪ್ಪ ಬರ್ಬೇಕಾರೆ ಸುಮ್ನೆ ಬಂದಲ್ಲಿ ಹೌದಿಲ್ಲ? ಇರ್ಲಿ ನಮಗೊಂದು ಕೇಳಿದ್ರ ಅವ್ರು. ಕೇಳ್ಯಾರಪ್ಪ
ಗುರುಗೌರಿಯ ಸೋಮಲಿಂಗೇಶ್ವರ ಅಂದ ಕಾಲಕ್ಕೆ ಗುರುಗೌರಿ ಅಂದ್ರ ಹಾ ಗುರು ಯಾರಾದ್ರು ಈ ತರ ಹಿಂಗಿ ಉದಾಹರಣೆ ಕೇಳ್ತಾರ ಅವ್ರು. ಯಾಕಂದ್ರೆ ಮಂಡ ಬರಕೋಲ್ಲ ಬರೀ ಅದು ಎತ್ತಿಗೆ ಪೆಟ್ಟು ಹತ್ತಿರಬಾರ್ದು, ಎತ್ತು ಓಡೋದು ಬಿಟ್ಟಿರಬಾರ್ದು, ಮಂಡ ಬರಕೋಲ್ ತೋರ್ಸೋದ್ ಬಿಟ್ಟಿರಬಾರ್ದು. ಹೌದಾ? ಕಾಕ ನಿನ್ನ ಜೋಡಿ ನನ್ನಿನ ವಾದಿಲ್ಲ. ಯಾಕಂದ್ರೆ ನಿನ್ ಜೋಡಿ ಯಾಕೆ ಇಷ್ಟು ಮಾತಾಡ್ಬೇಕಾಗಿತ್ತಂದ್ರ ಒಂದು ಉದಾಹರಣೆ ಹೇಳಿ ನಿನ್ಗೆ. ಯಾಕಂದ್ರ ಮಹಾರಾಷ್ಟ್ರದಾಗ ಯಾವಾಗ ಅಳಗಿ ಪಿಂಟು ರೆಡಿ ಆಗಿ ನಿತ್ತಾನಂತ ಹೇಳಿ ಈ ಕಡೆ ನಮ್ಮ ಭಾಗದಾಗ ರೆಡಿ ಮಾಡಿ ಬಿಡ್ಬೇಕ ಮರಿತ ತಿಳ್ಕೊಂಡು ಎರಡ ಮೇರಿ ರೆಡಿ ಆಗಿ ನಿಂತಾವ. ನಿಮ್ಮಂತವ್ರು ಎಷ್ಟು ನಮಗ್ ಒತ್ತು ಕೊಡ್ತೇರಿ ನೋಡು, ಅಷ್ಟು ಇನ್ನೂ ಮುಂದಿಗೆ ಮೆಟ್ಟಿಗೆ ಹೋಗ್ತೇವೆ. ಹೌದು ಹೌದಿಲ್ಲ? ಹೌದು. ಅದಕ್ಕ ಯಾನ್ ಹೇಳಿದ್ರು ಗುರುಗೌರಿ. ಎಸ್, ಗುರುಗೌರಿ ಅಂದ್ರೆ ಯಾರವ್ರು? ಹೌದು, ಇಬ್ರು ಗಂಡ ಹೆಂಡತಿಯವ್ರು. ಹೌದು. ಗುರುವ ಗೌರಿ, ಗುರುಗೌರಿ ಸೋಮಲಿಂಗ ಅಂದ್ರೆ ಗುರು ಸೋಮಲಿಂಗ, ಗೌರಿ ಅಂದ್ರೆ ಅವ್ನ ಹೆಂಡತಿ. ಅಮೋಘ ಸಿದ್ಧನ ತಾಯಿ ತಂದೆಯವರು. ಹೌದೌದು. ಹೌದಾ? ಹೌದು. ಅಮೋಘ ಸಿದ್ಧನ ತಾಯಿ ತಂದೆ ಅಂದ ಕಾಲಕ್ಕ ಅವ್ರನ್ನ ಬಿಟ್ಟು ಅಗಲಿಸಿ ಅವ್ರ ನಮಸ್ಕಾರ ಮಾಡಬಾರತ್ತೆ. ಇಬ್ರು ಕೂಡಿಸಿ ಅವ್ರ ನಾಮಸ್ಮರಣೆ ಹೊಗಳುತ್ತೆ. ಅವ್ರಿಬ್ರು ಕೂಡಿಸಿ ಅವ್ರ ನಾಮಸ್ಮರಣೆ ಹೊಗಳುತ್ತೆ. ಇಷ್ಟ ನನಗ ಗುರುತದ ಕಾಕ. ಇದು ಅಲ್ಲಾಗಿತ್ತಾರೆ ಹಿಂಗೇ ತಿದ್ದಿ ತೀಡಿ ಒತ್ತಿ ಒರೆಸಿ ಹೇಳ್ಬೇಕು. ಹೌದಾ? ಅದಕ್ಕೆ ಇರ್ಲಿ, ಬಾಳ ಮಾತಾಡಲಾರದೆ ದೈವಕ್ಕೆ ವಜ್ಜಾಗಲಾರದೆ ಸತ್ಯ ಸುಂದರಿ ಕ್ಯಾಲಿ ಹಾಡಿ ನಮ್ಮ ಹಿರಿ ಕಲಾವಿದ್ರೆ ಚಾನ್ಸ್ ಕೊಡೋಣ. ತಮ್ಮ ಕೊಡೋಣಪ್ಪ, ಕೊಡೋಣ. ಆಯರ ಕೊಟ್ಟಾರ ಹೆಸರು ಹೇಳ್ರಿ. ಲಗಮಾನ್ ಮಾವ ಹೆಗಡೆ. ಹಲೋ, ಲಗಮಾನ್ ಮಾವ ಹೆಗಡೆ ಅವರಾದ್ರೂ ಕೂಡ ನಮ್ಮ ಕಲೆಗೆ ಬೆಲೆಯನ್ನು ಕೊಟ್ಟು 101 ರೂಪಾಯಿ ಕೊಟ್ಟಿರ್ತಾರೆ. ಅವ್ರಿಗಾದ್ರೂ ಚಿಂಚಣಿ ಬೀರಪ್ಪ